ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಸರ್ಜರಿನ ಚಿಕಿತ್ಸೆನ ರೆಗ್ಯುಲರ್ ಬೇಲ್ ಸಿಕ್ಕಿದ ಖುಷಿಯಲ್ಲಿರೋ ನಟ ದರ್ಶನ್ ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಡೀತಿದೆ ಪಿಸಿಒ ಟ್ರೀಟ್ಮೆಂಟ್. ಕಾಟೇರನಿಗೆ ಬೆನ್ನು ಸರ್ಜರಿ ಬಹುತೇಕ ಡೌಟ್. ಬೆನ್ನು ಸರ್ಜರಿ ಆಗಲೇಬೇಕೆಂದು ಮಧ್ಯಂತರ ಜಾಮೀನು ಪಡೆದಿದ್ದ ನಟ ದರ್ಶನ್ ಸದ್ಯ ಪೂರ್ಣಾವಧಿ ಜಾಮೀನು ಪಡೆದಿರುವ ದರ್ಶನ್ ನಿರಾಳ. ಡಿಸೆಂಬರ್ 11ಕ್ಕೆ ದರ್ಶನ್ ಆಪರೇಷನ್ ಮಾಡಲು ನಿರ್ಧರಿಸಲಾಗಿತ್ತು. ಸದ್ಯ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಹಿನ್ನೆಲೆ ಸರ್ಜರಿ ನಡೆಯೋದು ಡೌಟ್. ಸರ್ಜರಿ ತೀರ್ಮಾನವನ್ನ ದರ್ಶನ್ಗೆ ಬಿಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ. ಸರ್ಜರಿ ನಡೆದ್ರೆ ಮುಂದೆ ನಟನೆ ಮಾಡಲು ಕಷ್ಟವಾಗುವ ಸಾಧ್ಯತೆ ಇದೆ. ದರ್ಶನ್ರಿಂದ ಆಪರೇಷನ್ ಮಾಡಿಸದಿರುವ ನಿರ್ಧಾರ ಸಾಧ್ಯತೆ ಇದೆ. ಸದ್ಯ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಜೊತೆಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಬೆನ್ನು ನೋವು ಶಮನಕ್ಕೆ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಸದ್ಯಕ್ಕೆ ಡಿ ಬಾಸ್ ದರ್ಶನ್ ಆಪರೇಷನ್ ಮೋರೆ ಹೋಗೋದು ಡೌಟ್ ಎನ್ನಲಾಗ್ತಾ ಇದೆ. ನಟ ದರ್ಶನ್ಗೆ ನಿನ್ನೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ರೆಗ್ಯುಲರ್ ಬೇಲ್ ಸಿಕ್ಕಿದ ಖುಷಿಯಲ್ಲಿರೋ ನಟ ದರ್ಶನ್ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ಪ್ರಬಲವಾದ ವಾದ ಮಂಡಿಸಿದ್ರು. ವಾದ ಮಂಡನೆಗೆ ಈಗ ಸಿಕ್ಕ ಪ್ರತಿಫಲ ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಬೇಲ್ ಸಿಕ್ಕಿದೆ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಡೀತಿದೆ ಫಿಸಿಯೋ ಟ್ರೀಟ್ಮೆಂಟ್. 6 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ನಟ ದರ್ಶನ್ಗೆ. ಕಾಟೇರನಿಗೆ ಬೆನ್ನು ಸರ್ಜರಿ ಬಹುತೇಕ ಡೌಟ್ ಎನ್ನಲಾಗುತ್ತಿದ್ದು, ಬೆನ್ನು ಸರ್ಜರಿ ಆಗಲೇಬೇಕೆಂದು ಮಧ್ಯಂತರ ಜಾಮೀನು ಪಡೆದಿದ್ರು. ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಸದ್ಯ ಪೂರ್ಣಾವಧಿ ಜಾಮೀನು ಪಡೆದಿರುವ ನಟ ದರ್ಶನ್ ನಿರಾಳರಾಗಿದ್ದಾರೆ. ಡಿಸೆಂಬರ್ 11ಕ್ಕೆ ದರ್ಶನ್ ಆಪರೇಷನ್ ಮಾಡಲು ನಿರ್ಧರಿಸಲಾಗಿತ್ತು. ಸದ್ಯ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಹಿನ್ನೆಲೆ ಸರ್ಜರಿ ನಡೆಯುವುದು ಡೌಟಾ. ಸರ್ಜರಿ ತೀರ್ಮಾನವನ್ನು ದರ್ಶನ್ಗೆ ಬಿಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ. ಸರ್ಜರಿ ನಡೆದ್ರೆ ಮುಂದೆ ನಟನೆ ಮಾಡಲು ಕಷ್ಟವಾಗುವ ಸಾಧ್ಯತೆ ಇದೆ. ದರ್ಶನ್ರಿಂದ ಆಪರೇಷನ್ ಮಾಡಿಸದಿರುವ ನಿರ್ಧಾರ ಸಾಧ್ಯತೆ ಇದೆ. ಸದ್ಯ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಜೊತೆಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಬೆನ್ನು ನೋವು ಶಮನಕ್ಕೆ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಸದ್ಯಕ್ಕೆ ಡಿ ಬಾಸ್ ದರ್ಶನ್ ಆಪರೇಷನ್ ಮೋರೆ ಹೋಗೋದು ಡೌಟ್ ಎನ್ನಲಾಗುತ್ತಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿದ ಖುಷಿಯಲ್ಲಿರೋ ನಟ ದರ್ಶನ್ 6 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದಾಗಿ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ನಟ ದರ್ಶನ್ಗೆ. ಕಾಟೇರನಿಗೆ ಬೆನ್ನು ಸರ್ಜರಿ ಬಹುತೇಕ ಡೌಟ್ ಎನ್ನಲಾಗುತ್ತಿದ್ದು, ಮುಂದಿನ ಅವರ ಆಕ್ಟಿಂಗ್ ಫೀಲ್ಡ್ಗೆ ಹೊಡೆತ ಬೀಳುತ್ತೆ ಈ ಒಂದು ಸರ್ಜರಿ ಮಾಡಿಸೋದ್ರಿಂದ. ಸರ್ಜರಿ ತೀರ್ಮಾನವನ್ನ ದರ್ಶನ್ಗೆ ಬಿಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ರಿಂದ ಆಪರೇಷನ್ ಮಾಡಿಸದಿರುವ ನಿರ್ಧಾರ ಸಾಧ್ಯತೆ ಇದೆ. ಸದ್ಯ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಜೊತೆಗೆ ಫಿಸಿಯೋಥೆರಪಿ ಮಾಡಿಸ್ತಿದ್ದಾರೆ ನಟ ದರ್ಶನ್. ನಟ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿಗೋಸ್ಕರ 6 ವಾರಗಳ ಕಾಲ ಜಾಮೀನು ಮಂಜೂರು ಮಾಡಿತ್ತು ಹೈಕೋರ್ಟ್. ಈಗ ರೆಗ್ಯುಲರ್ ಬೇಲ್ ನೀಡಿದೆ. ಡಿಸೆಂಬರ್ 11ಕ್ಕೆ ನಟ ದರ್ಶನ್ ಆಪರೇಷನ್ ಮಾಡಲು ನಿರ್ಧರಿಸಲಾಗಿತ್ತು. ಸದ್ಯ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಖುಷಿಯಲ್ಲಿ ನಟ ದರ್ಶನ್.